ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ ಸ್ತೋತ್ರ. ಅನೇಕರು ಈ ಲೋಕವನ್ನು ಬಿಟ್ಟು ಹೋದಾಗ ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ರು, ಅದಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಹಬಕ್ಕೂಕ್ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 17ನೇ ವಾಕ್ಯ. ಆಹಾ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆಗೊಳಗಳು ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಹಬಕ್ಕೂಕನ ಒಂದು ಒಳ್ಳೆಯ ಒಂದು ಮಾತುಗಳು. ಆಹಾ, ಅಂಜೂರವು ಚಿಗುರದೇ ಇದ್ದರು, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಗದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಎಲ್ಲ ನಷ್ಟವಾದರು, ನಾನು ನಿನ್ನನ್ನು ಆರಾಧಿಸ್ತೇನೆ. ಒಬ್ಬ ದೇವರ ಭಕ್ತನ ಜೀವಿತದಲ್ಲಿ ಇರಬೇಕಾದಂತಹ ಒಂದು ಕಾರ್ಯ ಇದು. ಅಂಜೂರ ಚಿಗುರಿದಾಗ ಅಲ್ಲ ದೇವರನ್ನು ಆರಾಧನೆ ಮಾಡಬೇಕಾದದ್ದು. ಚಿಗುರಿದ್ರೂ ಆರಾಧನೆ ಮಾಡಬೇಕು, ಚಿಗುರದೇ ಇದ್ರೂ ಆರಾಧನೆ ಮಾಡಬೇಕು. ಯಾಕೋಬ ಒಂದು ಸರಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ, ದೇವರೇ, ನಾನು ತಂದೆ ಮನೆಯಿಂದ ಹೋಗ್ತಾ ಇದ್ದೀನಿ, ನಾನು ಹೋಗುವಂಥ ಪ್ರಯಾಣದಲ್ಲಿ ನೀನು ನನ್ನ ಜೊತೆ ಇರಬೇಕು, ನನಗೆ ಬೇಕಾದ ಎಲ್ಲವನ್ನು ಕೊಡಬೇಕು, ಆಹಾರ ವಸ್ತ್ರ ಪಾನ ಎಲ್ಲವನ್ನು ನನಗೆ ಕೊಡಬೇಕು. ಎಲ್ಲವನ್ನು ಕೊಟ್ಟು ನನ್ನನ್ನು ಸುರಕ್ಷಿತವಾಗಿ ತಂದೆಯ ಮನೆಗೆ ಸೇರಿಸಿದ್ರೆ ನೀನು ನನ್ನ ದೇವರಾಗಿರ್ತೀಯ. ನಾನು ನಿಲ್ಲಿಸಿದಂತಹ ಈ ಕಲ್ಲು ಇಲ್ಲಿ ನಿನಗೆ ಆಲಯವಾಗುತ್ತೆ. ನನಗೆ ಸಿಕ್ಕುವ ಎಲ್ಲದರಲ್ಲಿ ನಾನು 10ರಲ್ಲೊಂದು ಪಾಲನ್ನು ಕೊಡ್ತೇನೆ. ಯಾಕೋಬನ ಒಂದು ಡಿಸಿಷನ್, ನೀನು ನನ್ನ ಜೊತೆ ಇರಬೇಕು, ನನಗೆ ಸಹಾಯ ಮಾಡಬೇಕು, ನನ್ನ ಕೊರತೆಗಳು ನೀಗಿಸಬೇಕು, ನನ್ನನ್ನು ಕಾಪಾಡಬೇಕು. ಆಗ ನಾನು ನಿನ್ನನ್ನು ಆರಾಧನೆ ಮಾಡ್ತೀನಿ. ಆಗ ನಾನು ನಿನಗೆ ಏನು ಕೊಡಬೇಕು ಅದನ್ನು ಕೊಡ್ತೀನಿ. ಆಗ ನಾನು ಏನು ಮಾಡಬೇಕು ಅದನ್ನು ಮಾಡ್ತೀನಿ. ಆದರೆ ಬಹಳ ವ್ಯತ್ಯಸ್ತವಾದ ರೀತಿಯಲ್ಲಿ ಹಬಕ್ಕೂಕ್ ಕೇಳ್ತಾನೆ, ಆಹಾ, ಅಂಜೂರ ಚಿಗುರದೇ ಇದ್ದರೂ ಪರವಾಗಿಲ್ಲ, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರೂ ಪರವಾಗಿಲ್ಲ, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರೂ ಪರವಾಗಿಲ್ಲ, ಹೊಲಗದ್ದೆಗಳು ಆಹಾರವನ್ನು ಕೊಡದೇ ಇದ್ದರೂ ಪರವಾಗಿಲ್ಲ, ನಾನು ಯೆಹೋವನಲ್ಲಿ ಉಲ್ಲಾಸಿಸ್ತೇನೆ, ನಾನು ಯೆಹೋವನನ್ನು ಆರಾಧಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಎಲ್ಲ ಸಿಕ್ಕಿದಾಗ ಅಲ್ಲ ದೇವರನ್ನ ಆರಾಧನೆ ಮಾಡಬೇಕಾದದ್ದು. ಎಲ್ಲ ಕೊಟ್ಟಾಗ ದೇವರನ್ನ ಆರಾಧನೆ ಮಾಡೋಕ್ಕೆ ನಾವೇ ಬೇಕು ಅಂತೇನಿಲ್ಲ. ಯಾರು ಬೇಕಾದರೂ ಆರಾಧನೆ ಮಾಡ್ತಾರೆ. ಆದರೆ ಒಬ್ಬ ನಿಜವಾದ ಭಕ್ತ ಯಾರು ಅಂತ ಹೇಳಿದ್ರೆ, ಕೊರತೆಗಳ ಮಧ್ಯದಲ್ಲಿಯೂ ದೇವರನ್ನು ಆರಾಧನೆ ಮಾಡುವವನು, ಇಕ್ಕಟ್ಟುಗಳ ಮಧ್ಯದಲ್ಲಿಯೂ ದೇವರ ಮೇಲಿರುವಂಥ ಭಯಭಕ್ತಿಯನ್ನು ಕಳೆದುಕೊಳ್ಳದೇ ಇರುವಂತಹ ವ್ಯಕ್ತಿ. ಈ ದಿವಸಗಳಲ್ಲಿ ಕರ್ತನ ಸನ್ನಿಧಾನದಲ್ಲಿ ಹೇಳೋಣ, ಕರ್ತನೇ, ಏನೇ ಸಮಸ್ಯೆ ಬಂದರೂ ನಾನು ನಿನ್ನ ಮೇಲಿಟ್ಟಿರುವಂಥ ಭಯಭಕ್ತಿ ನನ್ನಿಂದ ತೊಲಗಿ ಹೋಗಬಾರ್ದು, ನಾನು ನಿನ್ನ ಮೇಲಿಟ್ಟಿರುವಂಥ ಪ್ರೀತಿ ತೊಲಗಿ ಹೋಗಬಾರ್ದು, ನಾನು ನಿನ್ನನ್ನು ಆರಾಧಿಸಬೇಕು. ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಅಲ್ಲ, ನಾನು ದೇವರನ್ನು ಆರಾಧಿಸುವಂತಹ ಆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು. ಎಲ್ಲ ಇದ್ದಾಗ ನಾನು ದೇವರನ್ನ ಆರಾಧನೆ ಮಾಡಿದ್ರೆ, ಎಲ್ಲ ಕಳ್ಕೊಂಡಾಗ ನಾನು ಇಲ್ಲದಂತಹ ಸ್ಥಿತಿಗೆ, ಆರಾಧನೆ ಮಾಡಿದಂಥ ಸ್ಥಿತಿಗೆ ಬರ್ತೇನೆ. ಕೆಲವು ಟೈಮ್ಗಳಲ್ಲಿ ಅನೇಕ ವ್ಯಕ್ತಿಗಳನ್ನು ನೋಡ್ತೀವಿ, ವಿಶ್ವಾಸಿಗಳನ್ನು ನೋಡ್ತೀವಿ, ಸಮಸ್ಯೆಗಳು ಬಂದಾಗ ದೇವರನ್ನು ಬಿಟ್ಟು ದೂರ ಹೋಗ್ತಾರೆ. ಆಶೀರ್ವಾದ ಇದ್ದಾಗ ಅವರು ದೇವರನ್ನು ಆರಾಧನೆ ಮಾಡ್ತಾರೆ, ಚರ್ಚಿಗೆ ಹೋಗ್ತಾರೆ, ಎಲ್ಲ ಬಹಳ ಉತ್ಸಾಹವಾಗಿರ್ತಾರೆ. ಆದರೆ ದೇವರು ಇಷ್ಟಪಡೋದು ಏನು ಗೊತ್ತಾ? ಸುಖದಲ್ಲಿಯೂ ದುಃಖದಲ್ಲಿಯೂ, ಆರೋಗ್ಯದಲ್ಲಿಯೂ ಅನಾರೋಗ್ಯದಲ್ಲಿಯೂ, ಲಾಭದಲ್ಲಿಯೂ ನಷ್ಟದಲ್ಲಿಯೂ ದೇವರನ್ನು ಆರಾಧನೆ ಮಾಡುವವನೇ ನಿಜವಾದಂತಹ ಭಕ್ತ. ಎಲ್ಲವನ್ನು ಕಳಕೊಂಡಂತಹ ಒಂದು ಸನ್ನಿವೇಶದಲ್ಲಿಯೂ ದೇವರನ್ನು ಆರಾಧನೆ ಮಾಡಬೇಕು. ಯೋಬನ ಜೀವಿತದಲ್ಲಿ ಎಲ್ಲ ಇದ್ದಾಗ ಅವನು ದೇವರನ್ನು ಆರಾಧನೆ ಮಾಡ್ತಾ ಇದ್ದ. ಅವನಿಗೆ ಮಕ್ಕಳಿದ್ದರು, ಆಸ್ತಿ ಇದ್ದರು, ಮನೆ ಇತ್ತು, ಎಲ್ಲ ಸಂತೋಷವಾಗಿ ಅವನ ಜೀವನ ಮಾಡಬೇಕಾದ್ರೆ ಪ್ರತಿ ದಿವಸ ದೇವರನ್ನು ಆರಾಧನೆ ಮಾಡ್ತಾ ಇದ್ದ. ಆದರೆ ಎಲ್ಲವೂ ಒಂದು ದಿವಸ ಕಳೆದೋಯ್ತು. ನಷ್ಟದ ಮೇಲೆ ನಷ್ಟ. ಮಕ್ಕಳು ಕಳ್ಕೊಂಡ, ಅವನ ಆಸ್ತಿ ಕಳ್ಕೊಂಡ, ಅವನ ಒಂದು ಮನೆ ಕಳ್ಕೊಂಡ, ಅವನ ಆರೋಗ್ಯ ಕಳ್ಕೊಂಡ, ಹೆಂಡತಿ ಕಳ್ಕೊಂಡ. ಎಲ್ಲ ಕಳ್ಕೊಂಡಾಗಲೂ ಯೋಬ ಹೇಳುವಂಥ ಒಂದು ಮಾತು, ಯೆಹೋವನು ಕೊಟ್ಟನು, ಯೆಹೋವನು ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರವಾಗಲಿ. ಅಂಜೂರ ನಿನಗೆ ಕೊಟ್ಟಿದ್ಯಾರು? ದ್ರಾಕ್ಷಲತೆಯನ್ನು ಕೊಟ್ಟಿದ್ಯಾರು? ಒಂದು ರೀತಿಯಲ್ಲಿ ಹೇಳಿದ್ರೆ, ಇವತ್ತು ನಿನಗೆ ಕೆಲಸ ಕೊಟ್ಟಿದ್ದು ದೇವರೇ, ಕೆಲಸ ಮಾಡುವಂಥ ಆರೋಗ್ಯ ಕೊಟ್ಟಿದ್ದು ದೇವರೇ, ಆ ಸಂಬಳವನ್ನು ತೆಗೆದುಕೊಳ್ಳುವಂತಹ ಶಕ್ತಿಯನ್ನು ಕೊಟ್ಟಿದ್ದು ದೇವರೇ. ಆದರೆ ಆ ದೇವರನ್ನೇ ಇದರ ಆಧಾರದಲ್ಲಿ ನಾನು ದೂರ ಮಾಡಬಾರ್ದು. ನನ್ನ ಜೀವಿತದಲ್ಲಿ ಯಾವ ಸನ್ನಿವೇಶದ ಮೂಲಕ ನಾನು ಹಾದು ಹೋಗಬೇಕಾಗಿ ಬಂದರೂ ಸಹ ತಿಳ್ಕೊಳ್ಬೇಕು, ಅದರ ನಡುವಿನಲ್ಲಿಯೂ ನನ್ನ ಆರಾಧನೆ ಕಡಿಮೆ ಆಗೋದಿಲ್ಲ. ನನ್ನ
ದೇವರ ಮೇಲಿರುವಂತಹ ಪ್ರೀತಿ ಕಡಿಮೆ ಆಗೋದಿಲ್ಲ. ಸಮಸ್ಯೆಗಳೆಷ್ಟೇ ದೊಡ್ಡದಾಗಿರಲಿ. ಯಾಕೆ ಗೊತ್ತಾ? ಇವತ್ತು ಚಿಗುರದೇ ಇದ್ದರೂ ನಾಳೆ ಅದನ್ನು ಚಿಗುರಿಸುವುದಕ್ಕೆ ಶಕ್ತನಾದ ಒಬ್ಬ ದೇವರಾಗಿದ್ದಾನೆ. ದ್ರಾಕ್ಷಲತೆಗಳಲ್ಲಿ ಹಣ್ಣು ಇಲ್ಲದೇ ಇದ್ದರೂ ಸಹ ಅದನ್ನು ಉಂಟು ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಏನೂ ಇಲ್ಲದೇ ಇರುವಂಥ ಸ್ಥಳದಲ್ಲಿ ಎಲ್ಲವನ್ನ ಉಂಟು ಮಾಡುವುದಕ್ಕೆ ಶಕ್ತನಾದ ದೇವರನ್ನು ನಾವು ಆರಾಧನೆ ಮಾಡ್ತಾ ಇದ್ದೀವಿ. ಇವತ್ತು ನಿನ್ನ ಜೀವಿತದಲ್ಲಿ ಕೊರತೆ ಇರ್ಬೋದು, ಇವತ್ತು ನಿನ್ನ ಜೀವಿತದಲ್ಲಿ ಸಮಸ್ಯೆ ಇರ್ಬೋದು. ನಿರಾಶೆ ಪಡಬೇಡ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ನಿನಗಾಗಿ ಅದ್ಭುತವನ್ನು ಮಾಡುವ ಸರ್ವಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ನೀನು ಆಶ್ರಯಿಸಬೇಕು. ಆ ದೇವರ ಮುಖವನ್ನು ನೀನು ನೋಡಬೇಕು. ಆ ದೇವರಲ್ಲಿ ಆಶ್ರಯಿಸುವುದಾದರೆ ಇವತ್ತು ಚಿಗುರದೇ ಇರುವಂತಹ ಕಾರ್ಯಗಳನ್ನು ಚಿಗುರಿಸುವುದಕ್ಕೆ ಆತನು ಶಕ್ತನು. ಇವತ್ತು ನಡೆಯದೇ ಇರುವಂಥ ಕಾರ್ಯಗಳಲ್ಲಿ ನಡೆಸುವುದಕ್ಕೆ ಶಕ್ತನು. ಇವತ್ತು ಫಲ ಕೊಡದೇ ಇರುವಂಥ ಸ್ಥಳಗಳಲ್ಲಿ ಫಲವನ್ನು ಕೊಡುವಂತೆ ಮಾಡುವುದಕ್ಕೆ ಶಕ್ತನಾದ ಒಬ್ಬ ದೇವರಿದ್ದಾನೆ. ಆ ದೇವರಲ್ಲಿ ಆಶ್ರಯಿಸಿ ಮುಂದೆ ಸಾಗೋಣ. ಕಣ್ಣುಗಳನ್ನ ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಮತ್ತೊಂದು ದಿವಸ ನಿನ್ನ ಮುಖವನ್ನು ನೋಡುವಂತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ನಾವು ನಿನಗೆ ಸ್ತೋತ್ರ ಮಾಡ್ತೇವೆ. ಅಪ್ಪ, ಈ ವಾಕ್ಯವನ್ನು ಕೇಳುವಂಥ ನಿನ್ನ ಮಕ್ಕಳ ಜೀವಿತದಲ್ಲಿ ಏನೇ ಚಿಗುರದೇ ಇದ್ದರು, ಫಲ ಇದ್ದರೂ ಫಲ ಇಲ್ಲದೇ ಇದ್ದರೂ ನಿನ್ನನ್ನು ಆರಾಧನೆ ಮಾಡಿ ನಿನಗಾಗಿ ಜೀವಿಸುವುದಕ್ಕೆ ಕರ್ತನೆ ನಿನ್ನ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ನಮ್ಮನ್ನೇ ನಿನ್ನ ಪಾದಗಳಿಗೆ ಒಪ್ಪಿಸಿಕೊಡ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.